ಯುಗಾದಿ ಹಬ್ಬದ ಪ್ರಯುಕ್ತ ನಗರದಲ್ಲಿ ಉಂಟಾಗುವ ಟ್ರಾಫಿಕ್ ಸಮಸ್ಯೆಯನ್ನು ನಿಯಂತ್ರಿಸಲು ಪುರಸಭೆ ಮತ್ತು ಪೊಲೀಸ್ ಇಲಾಖೆ ಪ್ರಮುಖ ಕ್ರಮ ಕೈಗೊಂಡಿದೆ. ರಸ್ತೆ ಬದಿಯಲ್ಲಿ ನಡೆಯುತ್ತಿರುವ ತರಕಾರಿ, ಹಣ್ಣು ಹಾಗೂ ಹೂವಿನ ವ್ಯಾಪಾರವನ್ನು ತಾತ್ಕಾಲಿಕವಾಗಿ ಜೂನಿಯರ್ ಕಾಲೇಜು ಮೈದಾನಕ್ಕೆ ಸ್ಥಳಾಂತರಿಸುವ ನಿರ್ಧಾರ ಕೈಗೊಳ್ಳಲಾಗಿದೆ. ಪುರಸಭೆ ಅಧ್ಯಕ್ಷೆ ಉಷಾ ಸತೀಶ್ ಮಾತನಾಡಿ, ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿ ರಸ್ತೆ ಬದಿಯ ಅಕ್ರಮ ವ್ಯಾಪಾರದಿಂದ ಟ್ರಾಫಿಕ್ ಸಮಸ್ಯೆ ಹೆಚ್ಚುತ್ತಿರುವುದನ್ನು ಗಮನಕ್ಕೆ ತಂದರು. ಹಲವಾರು ಬಾರಿ ಸೂಚನೆ ನೀಡಿದರೂ ವ್ಯಾಪಾರಸ್ಥರು ಗಮನ ಹರಿಸದ ಹಿನ್ನೆಲೆ ಹಬ್ಬದ ದಿನಗಳಲ್ಲಿ ಜನಸಂದಣಿ ಹೆಚ್ಚಾಗುವುದರಿಂದ ಸಮಸ್ಯೆಯು ಗಂಭೀರವಾಗುವ ಸಾಧ್ಯತೆ ಇದೆ ಎಂದು ಹೇಳಿದರು. ಈ ಹಿನ್ನೆಲೆಯಲ್ಲಿ ಎಲ್ಲ ಸಣ್ಣಪುಟ್ಟ ವ್ಯಾಪಾರಸ್ಥರನ್ನು ಜೂನಿಯರ್ ಕಾಲೇಜು ಮೈದಾನಕ್ಕೆ ಸ್ಥಳಾಂತರಿಸಲಾಗುತ್ತಿದ್ದು, ಅಲ್ಲಿ ಕುಡಿಯುವ ನೀರು ಹಾಗೂ ಬೆಳಕಿನ ವ್ಯವಸ್ಥೆಯನ್ನು ಪುರಸಭೆಯು ಮಾಡಿದೆ. ಸಾರ್ವಜನಿಕರು ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು. ನಮಸ್ಕಾರ. ಬೇಲೂರಿನ ಎಲ್ಲ ಸಮಸ್ತ ನಾಗರಿಕರಿಗೂ ಸಹ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಾವೇನು ರಸ್ತೆ ಬದಿಯಲ್ಲಿ ನಾವೆಷ್ಟು ಅವರಿಗೆ ಹೇಳಿದ್ರು ಅವ್ರು ಅದ್ರ ಬಗ್ಗೆ ಯಾರು ತಾಂತಿಲ್ಲ. ತರಕಾರಿ ಅಂಗಡಿ ಇರ್ಬೋದು, ಹೂ ವ್ಯಾಪಾರ ಇರ್ಬೋದು, ಹಣ್ಣಿನ ವ್ಯಾಪಾರ ಇರ್ಬೋದು, ಎಲ್ಲ ರೋಡ್ ಸೈಡಲ್ಲೇ ವ್ಯಾಪಾರ ಮಾಡ್ತಾ ಇದ್ದಾರೆ. ಇದರಿಂದ ಟ್ರಾಫಿಕ್ ಸಮಸ್ಯೆ ತುಂಬಾ ಆಗ್ತಾ ಇದೆ. ಅವ್ರಿಗೆ ಎಷ್ಟು ಹೇಳಿದ್ರು ಅದ್ರ ಬಗ್ಗೆ ಗಮನ ಕೊಡ್ತಿಲ್ಲ. ಹಂಗಾಗಿ ನಾಳೆ ಯುಗಾದಿ ಹಬ್ಬ ಇರೋದ್ರಿಂದ ನಾಡಿದ್ದೇನು ಸುಮಾರು ಯುಗಾದಿ ಹಬ್ಬ ಇದೆಯಲ್ಲ, ಹಂಗಾಗಿ ಅದನ್ನ ಜೂನಿಯರ್ ಕಾಲೇಜು ಮೈದಾನ ಇದೆಯಲ್ಲ, ಅಲ್ಲಿಗೆ ನಾವು ತರಕಾರಿ ಅಂಗಡಿ ಆಗಿರ್ಬೋದು, ಹಣ್ಣಿಂದು ವ್ಯಾಪಾರ ಏನು ಮಾಡ್ತೀರಾ ಅಲ್ಲಿಗೆಲ್ಲ ಶಿಫ್ಟ್ ಮಾಡಿಸ್ತಾ ಇದ್ದೀವಿ. ಜೊತೆಗೆ ಕುಡಿಯೋ ನೀರಿಂದು ಸಹ ಅಲ್ಲೇ ಅವೈಲೇಬಲ್ ಇದೆ, ಮತ್ತೆ ಲೈಟ್ ಇಂದು ಅಷ್ಟೇ. ಇದಕ್ಕೆ ಎಲ್ಲ ಸಾರ್ವಜನಿಕರು ಸಹ ಸಹಕರಿಸಬೇಕು. ಮತ್ತೆ ಇದರಿಂದ ಟ್ರಾಫಿಕ್ ಸಮಸ್ಯೆ. ಪಿಐ ರೇವಣ್ಣ ಮಾತನಾಡಿ, ಬೇಲೂರಿನ ಕಿರಿದಾದ ರಸ್ತೆಗಳ ಕಾರಣದಿಂದಲೇ ಪ್ರತಿದಿನ ಟ್ರಾಫಿಕ್ ಸಮಸ್ಯೆ ಉಂಟಾಗುತ್ತಿದೆ ಎಂದು ತಿಳಿಸಿದರು. ಕೆಲವು ವ್ಯಾಪಾರಸ್ಥರು ತಮ್ಮ ಅಂಗಡಿಗಳನ್ನು ರಸ್ತೆ ಕಡೆಗೆ ವಿಸ್ತರಿಸಿ ಜನರ ಗಮನ ಸೆಳೆಯುವ ಉದ್ದೇಶದಿಂದ ಮಾರಾಟ ನಡೆಸುತ್ತಿರುವುದು ಸಮಸ್ಯೆಗೆ ಕಾರಣವಾಗಿದೆ ಎಂದು ತಿಳಿಸಿದರು. ಹಬ್ಬದ ಸಂದರ್ಭಗಳಲ್ಲಿ ಈ ಸಮಸ್ಯೆ ಇನ್ನಷ್ಟು ತೀವ್ರವಾಗುತ್ತಿದ್ದು, ಪೂರ್ವಭಾವಿಯಾಗಿ ಯೋಜನೆ ರೂಪಿಸಿ ಪುರಸಭೆಯೊಂದಿಗೆ ಸಮಾಲೋಚನೆ ನಡೆಸಿದ್ದಾಗಿ ಹೇಳಿದರು. ಬೇಲೂರು ನಗರದಲ್ಲಿ ಅತ್ಯಂತ ಕಿರಿದಾದ ರಸ್ತೆಗಳಿರೋದ್ರಿಂದ ಪ್ರತಿನಿತ್ಯ ಟ್ರಾಫಿಕ್ ಸಮಸ್ಯೆಯನ್ನು ಪೊಲೀಸ್ ಸಿಬ್ಬಂದಿಗಳು ಅನುಭವಿಸ್ತಾ ಇದ್ದಾರೆ. ಅದಕ್ಕೆ ಕಾರಣ ಸಾರ್ವಜನಿಕರು ಕೂಡ ಏನಪ್ಪ ಅಂತಂದರೆ, ರಸ್ತೆ ಮೇಲ್ಗಡೆ ಅಂಗಡಿಗಳನ್ನು ಹಾಕ್ಕೊಂಡು ವ್ಯಾಪಾರಸ್ಥರು, ಸಣ್ಣ ಪುಟ್ಟ ವ್ಯಾಪಾರಸ್ಥರು ಜಾಗ ಹಿಂದ್ಗಡೆ ಇದ್ದರೂ ಕೂಡ ಅವರು ತುಂಬ ಮುಂದೆ ಒಂದು ಉದ್ದೇಶ ಏನಪ್ಪ ಅಂದರೆ ಜನರಿಗೆ ಕಾಣಿಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಹಂಗೆ ಹಾಕೊಳ್ತಿರ್ತಾರೆ. ಆ ಉದ್ದೇಶದಿಂದ ಈ ಪ್ರತಿ ಸಂತೆ ದಿವಸನೂ ಕೂಡ ಸಂತೆ ಅಲ್ಲಿದ್ದರೂ ಕೂಡ ಸಂತೆಯಲ್ಲಿ ಶಿಫ್ಟ್ ಮಾಡಿಕೊಂಡು ಮಾಡ್ತಾರೆ. ನೆನ್ನೆ ಇದೇ ಕಾರಣಕ್ಕೋಸ್ಕರ ಇನ್ಸ್ಪೆಕ್ಟ್ರು ಮತ್ತು ನಮ್ಮ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಲ್ಲ ಸೇರಿ ಅವ್ರನ್ನ ಹೊರಗಡೆ ಕಳಿಸಿದ್ದೀವಿ. ತೊಗೊಂಡೋಗಿ ಇಲ್ಲಿ ಮಾರಾಟ ಮಾಡಬಾರ್ದು ಅಂತ. ಇದು ಮುಂದುವರಿಯುತ್ತೆ ಇದೇ ರೀತಿ. ಜೊತೆಗೆ ಪ್ರತಿ ಹಬ್ಬ ಬಂದಾಗ ಏನು ನಮ್ಮದು ಮುಖ್ಯ ರಸ್ತೆ ಇದೆ, ಮುಖ್ಯ ರಸ್ತೆಗೆ ಓಡ್ಬಂದು ಎಲ್ಲರೂ ಹಾಕೊಂಡ್ಬಿಟ್ಟಿರ್ತಾರೆ ರಸ್ತೆ ಬದಿಗಳಲ್ಲಿ. ಮತ್ತು ಅಲ್ಲಿ ಅಂಗಡಿ ವ್ಯಾಪಾರಸ್ಥರು ಫುಟ್ಪಾತಲ್ಲಿ ಕೂರ್ಲಿಕ್ಕೆ ಬಿಡಲ್ಲ. ಹಾಗಾಗಿ ಅವ್ರು ರಸ್ತೆ ಮೇಲೆ ಹಾಕೊಂಡು ಕೂತ್ಕೊಂಡು ವ್ಯಾಪಾರ ಮಾಡಿರ್ತಾರೆ. ನಾವು ವಿನಾಕಾರಣ ಅವ್ರು ತೆಗ್ಸೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ, ಆ ಸ್ಥಿತಿ ಬಂದ್ಬಿಡ್ತೀವಿ. ಆ ಉದ್ದೇಶಕ್ಕೋಸ್ಕರ ಈಗ ಪೂರ್ವಭಾವಿಯಾಗಿ ಮೊದಲೇ ನಾವೇನಪ್ಪ ಅಂದರೆ ಇದನ್ನು ಯೋಜನೆ ಮಾಡ್ಕೊಂಡು ಪುರಸಭಾ ಅಧ್ಯಕ್ಷರ ಜೊತೆ ಡಿಸ್ಕಸ್ ಮಾಡಿ ಇದಕ್ಕೆ ಸಂಬಂಧಪಟ್ಟಂಗೆ ನಿನ್ನೆ ಪತ್ರವ್ಯವಹಾರ ಕೂಡ ಮಾಡಿ ಇವತ್ತು ಒಂದು ಪೂರ್ವಭಾವಿ ಪತ್ರಿಕಾ ಹೇಳಿಕೆಯನ್ನು ಕೂಡ. ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಬಸವರಾಜ ಶಿಗ್ಗಾವಿ, ಆರೋಗ್ಯಾಧಿಕಾರಿ ಲೋಹಿತ್, ಮೀನಾಕ್ಷಿ, ವೆಂಕಟೇಶ್, ನಟರಾಜ್ ಹಾಜರಿದ್ದರು.